ನಮಸ್ಕಾರ ಗೆಳೆಯರೆ. 2026ನೇ ವರ್ಷ ಭಾರತದ ರಕ್ಷಣಾ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡುವ ವರ್ಷವಾಗಲಿದೆ. ಯಾಕಂದ್ರೆ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳು ಮತ್ತು ಕಂಪನಿಗಳು ಭಾರತದ ಮುಂದೆ ಸಾಲು ಸಾಲಾಗಿ ಬಂದು ಆಕರ್ಷಕ ಆಫರ್ಗಳನ್ನ ನೀಡ್ತಾ ಇವೆ. ಬ್ರಿಟನ್ನ ದೈತ್ಯ ಇಂಜಿನ್ ತಯಾರಿಕಾ ಕಂಪನಿ ರೋಲ್ಸ್ ರಾಯ್ಸ್ ಭಾರತದ 40 ವರ್ಷಗಳ ಹಳೆಯ ಕನಸಾದ ಕಾವೇರಿ ಇಂಜಿನ್ ಯೋಜನೆಗೆ ಮರುಜೀವ ನೀಡುವುದಕ್ಕಾಗಿ ಮುಂದಾಗಿದೆ. ಸೊ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಭಾರತ ಈಗ ಹೇಗೆ ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯಾಗುತ್ತಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಸೊ ಅದರ ಜೊತೆಗೇನೆ ನಮ್ಮ ಈ ಕೆಲಸ ನಿಮ್ಗೆ ಇಷ್ಟವಾದ್ರೆ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನ ಮರೆಯದಿರಿ. ಗೆಳೆಯರೆ, ಭಾರತವು ಕಳೆದ 40 ವರ್ಷಗಳಿಂದ ಸ್ವದೇಶಿ ಫೈಟರ್ ಜೆಟ್ ಎಂಜಿನ್ ಕಾವೇರಿ ಮೇಲೆ ಕೆಲಸ ಮಾಡ್ತಾ ಇದೆ. ಆದ್ರೆ ನೋವಿನ ವಿಷಯವೆಂದ್ರೆ ಇಷ್ಟು ವರ್ಷಗಳಾದ್ರೂ ನಮಗೆ ಎಂಜಿನ್ ನಿಂದ ಫೈಟರ್ ಜೆಟ್ಗೆ ಬೇಕಾದಷ್ಟು ಶಕ್ತಿ ಅಂದ್ರೆ ಥ್ರಸ್ಟ್ ಪಡೆಯುವುದಕ್ಕೆ ಸಾಧ್ಯವಾಗಿಲ್ಲ. ಪ್ರಸ್ತುತ ಇದು ಕೇವಲ ಡ್ರೋನ್ಗಳಿಗಷ್ಟೇ ಬಳಕೆ ಆಗ್ತಾ ಇದೆ. ಆದ್ರೆ ಈಗ ರೋಲ್ಸ್ ರಾಯ್ಸ್ ಕಂಪನಿ ಒಂದು ಅದ್ಭುತವಾದ ಭರವಸೆಯನ್ನ ನೀಡಿದೆ. ಹಾಗೂ ಅವರು ಇದನ್ನ ಕಾವೇರಿ 2.0 ಅಂತ ಕರೆಯುತ್ತಿದ್ದಾರೆ. ರೋಲ್ಸ್ ರಾಯ್ಸ್ ಹೇಳುವ ಪ್ರಕಾರ ಅವರು ಡಿಆರ್ಡಿಒ ಜೊತೆ ಸೇರಿ ಈ ಎಂಜಿನ್ ನ ಕೋರ್ ತಂತ್ರಜ್ಞಾನವನ್ನ ಅಪ್ಗ್ರೇಡ್ ಮಾಡಲಿದ್ದಾರೆ. ಹಾಗೂ ಇದರಿಂದ ಎಂಜಿನ್ ನ ಶಕ್ತಿಯನ್ನು 90 ರಿಂದ 99 ಕಿಲೋ ನ್ಯೂಟನ್ ವರೆಗೆ ಹೆಚ್ಚಿಸಬಹುದು. ಸೊ ಹೀಗಾದಲ್ಲಿ ನಮ್ಮ ಸ್ವದೇಶಿ ತೇಜಸ್ ಮಾರ್ಕ್ 1 ಅಥವಾ ಭವಿಷ್ಯದ ಯುದ್ಧ ವಿಮಾನಗಳಿಗೆ ನಾವೇ ತಯಾರಿಸಿದ ಎಂಜಿನ್ ಇರಲಿದೆ. ಸೊ ಈಗ ಈ ರೋಲ್ಸ್ ರಾಯ್ ಕಂಪನಿಯ ಆಫರ್ ನಲ್ಲಿ 4 ಪ್ರಮುಖ ಅಂಶಗಳನ್ನು ನೋಡುವುದಾದ್ರೆ, ಮೊದಲನೆಯದಾಗಿ ಸಂಪೂರ್ಣ ತಂತ್ರಜ್ಞಾನ ವರ್ಗಾವಣೆ. ಗೆಳೆಯರೆ, ಅಮೆರಿಕ ಅಥವಾ ಫ್ರಾನ್ಸ್ ಕಂಪನಿಗಳು ತಂತ್ರಜ್ಞಾನ ನೀಡಿದ್ರು ಅದರ ಸಂಪೂರ್ಣ ಹಕ್ಕನ್ನ ತಮ್ಮಲ್ಲೇ ಇಟ್ಕೊಳ್ತಾವೆ. ಆದ್ರೆ ರೋಲ್ಸ್ ರಾಯ್ಸ್ ಭಾರತಕ್ಕೆ ಎಂಜಿನ್ ನ ಸಂಪೂರ್ಣ ಮಾಲೀಕತ್ವವನ್ನ ನೀಡುವುದಕ್ಕಾಗಿ ಒಪ್ಪಿದೆ. ಅಂದ್ರೆ ಈ ಎಂಜಿನ್ ಅನ್ನ ನಾವು ನಮಗೆ ಬೇಕಾದಂತೆ ಬದಲಾಯಿಸಬಹುದು ಮತ್ತು ಬೇರೆ ದೇಶಗಳಿಗೆ ರಫ್ತು ಕೂಡ ಮಾಡಬಹುದು. ಎರಡನೇದಾಗಿ ನೌಕಾಸೇನೆ ಮತ್ತು ಹೆಲಿಕಾಪ್ಟರ್ ಎಂಜಿನ್. ಗೆಳೆಯರೆ, ಈ ಯೋಜನೆಯಲ್ಲಿ ಅಭಿವೃದ್ಧಿಪಡಿಸುವ ತಂತ್ರಜ್ಞಾನವನ್ನು ಕೇವಲ ವಿಮಾನಗಳಿಗಷ್ಟೇ ಅಲ್ಲದೆ ಯುದ್ಧ ನೌಕೆಗಳು ಮತ್ತು ಹೆಲಿಕಾಪ್ಟರ್ಗಳಿಗೂ ಬಳಸಬಹುದು ಅಂತ ಕಂಪನಿ ಹೇಳಿದೆ. ಮೂರನೆಯದಾಗಿ ಎಮ್ಕಾ ಪ್ರೋಗ್ರಾಂಗೆ ಬೆಂಬಲ. ಗೆಳೆಯರೆ, ಈ ಕಂಪನಿ ಭಾರತದ 5th ಜನರೇಷನ್ ಯುದ್ಧ ವಿಮಾನ ಎಮ್ಕಾಗಾಗಿ ಸೈಡ್ ಬೈ ಸೈಡ್ ಕೆಲಸ ಮಾಡುವುದಾಗಿ ಭರವಸೆ ನೀಡಿದೆ. ನಾಲ್ಕನೇದಾಗಿ 6th ಜನರೇಷನ್ ನ ತಂತ್ರಜ್ಞಾನ. ಗೆಳೆಯರೆ, ರೋಲ್ಸ್ ರಾಯ್ಸ್ ತನ್ನ ವೇರಿಯಬಲ್ ಸೈಕಲ್ ಎಂಜಿನ್ ತಂತ್ರಜ್ಞಾನವನ್ನು ಭಾರತಕ್ಕೆ ನೀಡುವುದಕ್ಕಾಗಿ ಸಿದ್ಧವಿದೆ. ಹಾಗೂ ಇದು ಈಗಿನ ಇಂಜಿನ್ಗಳಿಗಿಂತ 30% ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ಮೈಲೇಜ್ ನೀಡಬಲ್ಲದು. ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ.